Hi everyone, welcome back to my YouTube channel. I know ತುಂಬಾ ದಿವಸ ವಿಡಿಯೋ ಹಾಕಿಲ್ಲ, ಪ್ರಾಮಿಸ್ ಮಾಡಿದೆ ವೀಕ್ಲಿ ಒಂದು ವಿಡಿಯೋ ಹಾಕ್ತೀನಿ ಅಂತ. ಬಟ್ ನಾ ಏನು ಮಾಡಲಿ, ನನಗೆ ಲೈಕ್ ವರ್ಕ್ಸ್, ಇವೆಂಟ್ಸ್ ಪ್ಲಸ್ ಕ್ಲಾಸಸ್ ಎಲ್ಲದರಲ್ಲೂ ಬ್ಯುಸಿ ಇದ್ದೀನಿ ನಾನು. ಸೊ ಹಾಗಾಗಿ ನಾನು ಮರ್ತ್ಬಿಟ್ಟಿದ್ದೆ ನನ್ನ ಯೂಟ್ಯೂಬ್ ಚಾನಲ್, ಯೂಟ್ಯೂಬ್ ಫ್ಯಾಮಿಲಿ ಏನೋ ಒಂದು ಬೆಳೀತಾ ಹೋಗ್ತಾ ಇದೆ. ವಿ ಹ್ಯಾವ್ ಕ್ರಾಸ್ಡ್ 3K ಸಬ್ಸ್ಕ್ರೈಬರ್ಸ್. ದೊಡ್ಡ ನಂಬರ್, ಅದು ಬೇರೆಯವ್ರಿಗೆಲ್ಲ ಮಿಲಿಯನ್ಸ್ ಇದ್ರೂ ದೊಡ್ಡ ನಂಬರ್ ಇಲ್ಲದೆ ಇರ್ಬೋದು. ಬಟ್ ನನಗೆ ಐ ಸ್ಟಾರ್ಟೆಡ್ ಫ್ರಮ್ 0 ಫಾಲೋವರ್ಸ್, 0 ಸಬ್ಸ್ಕ್ರೈಬರ್ಸ್. 3K ಸಬ್ಸ್ಕ್ರೈಬರ್ಸ್ ಕೂಡ ನನಗೆ ತುಂಬಾ ಮ್ಯಾಟರ್ ಆಗ್ತಾರೆ. ಸೊ ಥ್ಯಾಂಕ್ ಯು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಫುಲ್ ವೀಡಿಯೋಸ್ ನೋಡ್ತೀರಾ, ಕಮೆಂಟ್ ಮಾಡ್ತಾ ಇದ್ದೀರಾ, ಲೈಕ್ ಮಾಡಿ ಅಪ್ರಿಷಿಯೇಟ್ ಮಾಡ್ತಾ ಇದ್ದೀರಲ್ಲ, ಎಲ್ಲರಿಗೂ ಥ್ಯಾಂಕ್ ಯು. ಸೊ ಕನ್ಸಿಸ್ಟೆಂಟ್ ಆಗಿರೋಕ್ಕೆ ಟ್ರೈ ಮಾಡ್ತೀನಿ ನಾನು ಇನ್ಮೇಲೆ. First time you are ನೋಡ್ತಾ ಇದ್ದೀರಾ, hi, this is Pooja from Celebrates Weddings and Events. I am an event planner and I also have a event management academy. ತುಂಬ ಜನ ಈ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ತುಂಬ ಜನ ಹೊರಗಡೆ ಊರಲ್ಲಿ ಇರೋರು ಇದ್ದೀರಾ, ಬೇರೆ ಸ್ಟೇಟ್ಸಲ್ಲಿ ಇದ್ದೀರಾ, ಆಲ್ರೆಡಿ ಇವೆಂಟ್ಸ್ ಸ್ಟಾರ್ಟ್ ಮಾಡಿರ್ತೀರಾ, ಬಟ್ ಏನಾದರೂ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸೊ ಮ್ಯಾಮ್ ಏನು ಒಂದು ಟಿಪ್ಸ್ ಕೊಡಿ ಮ್ಯಾಮ್ ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ, ಒಂದು ಇವೆಂಟ್ ಸ್ಟಾರ್ಟ್ ಮಾಡಬೇಕಂದ್ರೆ, ಇಲ್ಲ ನಾವೇ ಮನೆ ಮಟ್ಟಕ್ಕೆ ಮಾಡ್ಕೋಬೇಕು ಅಂತ ಅಂದರೆ ಏನು ಮಾಡಬೇಕು ಅಂತ ಟಿಪ್ಸ್ ಕೊಡಿ ಅಂತ ಕೇಳ್ತಿರ್ತೀರಾ. ಸೊ ಅದಕ್ಕೆ ಐ ಥಾಟ್ ಐ ಜಸ್ಟ್ ಮೇಕ್ ಒನ್ ರ್ಯಾಂಡಮ್ ವಿಡಿಯೋ ವೇರ್ ಐ ಆಮ್ ಗಿವಿಂಗ್ ಯು ಫ್ಯೂ ಟಿಪ್ಸ್ ಟು ಡೂ ಡೆಕೋರ್ ಆರ್ ಪ್ಲಾನ್ ಅ ಇವೆಂಟ್. ನಿಮ್ಮ ಮನೆ ಮಟ್ಟಕ್ಕೆ ನಿಮ್ಮ ಮನೇಲೇ ಒಂದು ಇವೆಂಟ್ ಪ್ಲಾನ್ ಮಾಡ್ಕೋಬೇಕು ಅಂದರೆ ಏನೇನೆಲ್ಲ ವಿಷಯಗಳು ನೆನ್ಪಿಟ್ಕೋಬೇಕಾಗತ್ತೆ, ಎಲ್ಲ ಒಂದು ಇವೆಂಟ್ ಪ್ಲಾನರ್ನ ಏನೇನೆಲ್ಲ ಕ್ವೆಶನ್ಸ್ ಕೇಳಬೇಕಾಗತ್ತೆ, ಇಲ್ಲ ಆ್ಯಸ್ ಅ ಕ್ಲೈಂಟ್ ಏನು ನಿಮ್ಮ ಕಡೆಯಿಂದ ನೀವು ಎಫರ್ಟ್ಸ್ ಹಾಕಬೇಕಾಗತ್ತೆ ಅನ್ನೋದನ್ನ ಹೇಳೋಣ ಅಂದ್ಕೊಂಡೆ. ಸೊ ದಿಸ್ ಇಸ್ ದಿ ವಿಡಿಯೋ ಫಾರ್ ಲೈಕ್ ಯು ಕ್ಯಾನ್ ಕಾಲ್ ಇಟ್ ಟಿಪ್ಸ್ ಅಂತಾನೆ ಹೇಳ್ಬೋದು. ಸೊ ಫಸ್ಟ್ ಥಿಂಗ್, ನೀವು ಯಾವಾಗೇ ಆಗಲಿ ಯಾವುದೇ ಒಂದು ಇವೆಂಟ್ ಪ್ಲಾನರ್ನ ಆ್ಯಸ್ ಅ ಕ್ಲೈಂಟ್ ಅಪ್ರೋಚ್ ಮಾಡ್ತೀರಾ, ಕ್ಲೈಂಟ್ ಜಾನರ್ ಹೇಳ್ತಾ ಇದ್ದೀನಿ ನಾನು. ಸೊ ಆ್ಯಸ್ ಅ ಕ್ಲೈಂಟ್ ನೀವು ಒಂದು ಇವೆಂಟ್ ಪ್ಲಾನರ್ನ ಅಪ್ರೋಚ್ ಮಾಡ್ತೀರಾ ಅಂದರೆ ಫಸ್ಟು ನೀವು ಒಂದು ಡೇಟ್ನ ಕ್ಲಾರಿಫೈ ಮಾಡಿಕೊಡಿ. ಯಾಕಂದರೆ ನಾವು ಒಂದು ಕೊಟೇಶನ್ನು, ಒಂದು ಎಸ್ಟಿಮೇಷನ್ನು, ಪ್ರೆಸೆಂಟೇಷನ್ನು ಕೊಡಬೇಕು ಅಂದರೆ ಫಾರ್ ದ್ಯಾಟ್ ವಿ ನೀಡ್ ಟು ನೋ ಡೇಟ್ಸ್. ಯಾವ ಡೇಟಲ್ಲಿ ಒಂದು ಇವೆಂಟ್ ಇರ್ಬೋದು, ಅಪ್ರಾಕ್ಸಿಮೇಟ್ ಅಟ್ಲೀಸ್ಟ್ ಯಾವ ಮಂತಲ್ಲಿ ಇರ್ಬೋದು ಅಂತ. ಸೊ ಅದನ್ನು ನೋಡಿ ನೀವು ಆ್ಯಸ್ ಅನ್ ಇವೆಂಟ್ ಪ್ಲಾನರ್ ಈ ಕಡೆ ನಿಂತ್ಕೊಂಡು ನೋಡುವಾಗ ಕ್ಲೈಂಟ್ ಹತ್ರ ಡೈರೆಕ್ಟಾಗಿ ಪ್ರೆಸೆಂಟೇಷನ್, ಕೊಟೇಶನ್ ಕಳಿಸಿದ ಮೇಲೆ ಅವ್ರೊಂದು ಡೇಟ್ ಹೇಳಿದ್ರೆ ಆಲ್ರೆಡಿ ನೀವು ಅದ್ರಲ್ಲಿ ಬುಕ್ ಹಾಕ್ಬಿಟ್ಟಿದ್ರೆ ಕಷ್ಟ ಆಗುತ್ತೆ, ಇಲ್ಲಾಂದರೆ ಡೇಟ್ಸಲ್ಲಿ ನಿಮ್ಮ ಮನೇಲಿ ಪ್ರೋಗ್ರಾಮ್ಸ್ ಇದ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ಆಲ್ವೇಸ್ ಫ್ರಮ್ ದಿ ಇವೆಂಟ್ ಪ್ಲಾನರ್ ಸೈಡ್ and the client side you should have an idea which date is an event, so that you guys both are available. Client agirli neeve agirli coordinate ಮಾಡಕ್ಕೆ easy ಆಗುತ್ತೆ. So this is my first tip. You should know which date is an event is going to happen. First question. So next ನನ್ನ ಟಿಪ್, ಸೆಕೆಂಡ್ ಟಿಪ್ ಏನಾಗಿರುತ್ತೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಕ್ವೆಶನ್ ನೀವು ಕೇಳಬೇಕಾಗಿರೋದೇ ಲೊಕೇಶನು. ಅಂದರೆ ಕ್ಲೈಂಟು ಅಷ್ಟೇ, ಆಸ್ ಅ ಕ್ಲೈಂಟ್ ನೀವು ಒಂದು ಪ್ಲೇಸ್ನ ಫೈನಲೈಸ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಪ್ಲೇಸ್ನೇ ನೀವು ಇವೆಂಟ್ ಪ್ಲಾನರ್ಗೆ ಫೈನಲೈಸ್ ಮಾಡೋಕ್ಕೆ ಸಜೆಸ್ಟ್ ಮಾಡ್ತಾ ಇದ್ದೀರಾ, ಅವ್ರ ಕಡೆಯಿಂದ ಹೆಲ್ಪ್ ಸೀಕ್ ಮಾಡ್ಕೋತಾ ಇದ್ದೀರಾ ಅಂದರೆ ಯು ಶುಡ್ ಟೆಲ್ ದೆಮ್ ವೆದರ್ ನನಗೆ ಇಂಡೋರ್ ಬೇಕಾ, ಔಟ್ಡೋರ್ ಬೇಕಾ, ಪಾರ್ಟಿ ಹಾಲ್ಸ್ ಬೇಕಾ, ಎಷ್ಟು ಥರ ವೆನ್ಯೂಸ್ ಇದೆ, ರೆಸಾರ್ಟ್ಸ್ ಇದೆ. ಸೊ ಅದನ್ನು ನೀವು ಆಪ್ಷನ್ಸ್ ನೀವು ಏನೇನಿದೆ ಅಂತ ಸರ್ಚ್ ಮಾಡಬೇಕಾಗತ್ತೆ. ಆಸ್ ಅನ್ ಇವೆಂಟ್ ಪ್ಲಾನರು ನೀವು ಅಷ್ಟೇ ನಿಮ್ಮ ಕ್ಲೈಂಟಿಗೆ ರಿಕ್ವೈರ್ಮೆಂಟ್ ಏನು, ಕ್ರೌಡ್ ಎಷ್ಟಿದ್ದಾರೆ, ಸೊ ಅವರಿಗೆ ಯಾವ ರೀತಿ ವೆನ್ಯೂ ಸಜೆಸ್ಟ್ ಮಾಡ್ಬೋದು. ಆ್ಯಂಡ್ ಯು ಶುಡ್ ಆಲ್ಸೋ ಕೀಪ್ ಇನ್ ದಿ ಮೈಂಡ್ ದಟ್ ವೆದರ್ ಕಂಡೀಷನ್ಸ್, ಅಂದರೆ ಇದು ರೈನಿ ಸೀಸನ್ ಇದೆಯಾ, ಸಮ್ಮರ್ ಇದೆಯಾ, ವಿಂಟರ್ ಇದೆಯಾ, ಯಾವುದು ಸಜೆಸ್ಟ್ ಆಗುತ್ತೆ, ನಾನು ಸೂಟೇಬಲ್ ಆಗುತ್ತೆ ನನ್ನ ಕ್ಲೈಂಟ್ ರಿಕ್ವೈರ್ಮೆಂಟ್ಗೆ ಅನ್ನೋದನ್ನು ಕೂಡ ನೀವು ತಿಳ್ಕೊಬೇಕಾಗುತ್ತೆ. ಸೊ ದಿಸ್ ಇಸ್ ಅ ಪಾಯಿಂಟ್. ವೆನ್ಯೂ ನೀವು ಫೈನಲೈಸ್ ಮಾಡ್ಕೋಬೇಕು ಆ್ಯಸ್ ಅ ಇವೆಂಟ್ ಪ್ಲಾನರ್ ಆ್ಯಂಡ್ ಆ್ಯಸ್ ಅ ಕ್ಲೈಂಟ್. ನೆಕ್ಸ್ಟ್ ಸ್ಟೆಪ್ ಹೋಗೋಕ್ಕೆ ಮುಂಚೆ, ಸೊ ಡೇಟ್ಸ್ ಆಗಿದ ತಕ್ಷಣ ನೆಕ್ಸ್ಟ್ ಫೈನಲೈಸ್ ಮಾಡಬೇಕಾಗಿರೋದು ಹಾಲ್. ಸೊ ನೀವು ಹಾಲೇ ಫೈನಲೈಸ್ ಮಾಡಿದೆ, ಸುಮ್ಮನೆ ಥೀಮ್ ಸೆಲೆಕ್ಟ್ ಮಾಡಿ ಒಂದು ಇಮ್ಯಾಜಿನರಿ ಸ್ಟೇಜ್ ಇಟ್ಕೊಂಡು ಎಲ್ಲ ಫೈನಲೈಸ್ ಆದಮೇಲೆ ನಿಮಗೆ ಬೇಕಾಗಿರೋ ಹಾಲ್ ನಿಮಗೆ ಆ ಡೇಟ್ಗೆ ಅವೈಲೇಬಲ್ ಇಲ್ಲ ಅಂದರೆ ಎಲ್ಲಾನು ಪ್ರಾಬ್ಲಮ್ ಆಗುತ್ತೆ, ಮತ್ತೆ ಥೀಮ್ಸ್ ಎಲ್ಲ ಚೇಂಜ್ ಮಾಡಬೇಕಾಗುತ್ತೆ. ಸೊ ಯು ಶುಡ್ ಆಲ್ವೇಸ್ ಕೀಪ್ ಹಾಲ್ ಯಾವ ಥರ ಇದೆ ಅದ್ರ ತಗ್ನಂಗೆ ನಾನು ಹೆಂಗೆ ಇವೆಂಟ್ ಆರ್ಗನೈಸ್ ಮಾಡಬೇಕು. ಬೀಟ್ ಲೈಕ್ ರೈನ್ ಪ್ರೂಫಿಂಗ್ ಇರ್ಬೋದು, ಕೆನೋಬೀಸ್ ಇರ್ಬೋದು, ಸೌಂಡ್ ಇರ್ಬೋದು, ಔಟ್ಡೋರ್ ಕೇಟ್ರಿಂಗ್ ಇದ್ರೆ ಅದು ಹೇಗೆ ಮಾಡ್ಕೋಬೇಕು ಅನ್ನೋದನ್ನೆಲ್ಲನೂ ಪ್ಲಾನ್ ಮಾಡ್ಕೋಬೇಕಾಗುತ್ತೆ. ಸೊ ದಿಸ್ ಇಸ್ ಮೈ ಸೆಕೆಂಡ್ ಟಿಪ್. ಲೆಟ್ಸ್ ಗೋ ಟು ಥರ್ಡ್ ಒನ್. ಸೊ ನನ್ನ ಥರ್ಡ್ ಟಿಪ್ ಏನಂತ ಹೇಳಿದ್ರೆ, ಬಜೆಟ್ ಮೈಂಡಲ್ಲಿ ಇರಬೇಕು. ಕ್ಲೈಂಟ್ಗೆ ನಿಮಗೆ ಇನ್ ಕೇಸ್ ನಾನು ಒಂದಿಷ್ಟು ಪ್ರೈಸಲ್ಲಿ ಇವೆಂಟ್ ಮುಗಿಸ್ಬೇಕು ಅಂತ ಐಡಿಯಾ ಇಲ್ಲದೆ ಸುಮ್ಮನೆ ನೀವು ಒಂದು ಫೋಟೋಸ್ ಕಳಿಸ್ಕೊಂಡು ಸುಮ್ಮನೆ ರೆಫರೆನ್ಸ್ ನೋಡೋದ್ರಲ್ಲಿ ಯಾವುದೇ ರೀತಿ ಯೂಸ್ ಅನ್ನೋದಿಲ್ಲ. ಯು ಶುಡ್ ಹ್ಯಾವ್ ಅ ಕ್ಲಿಯರ್ ಮೈಂಡ್ ಬಜೆಟ್. ಅಟ್ಲೀಸ್ಟ್ ಒಂದು 2 lakhsಲ್ಲಿ ಮುಗಿಸ್ಬೇಕಾ ಇವೆಂಟು, 5 lakhsಲ್ಲಿ ಮುಗಿಸ್ಬೇಕಾ, 10 lakhsಲ್ಲಿ ಮುಗಿಸ್ಬೇಕಾ, ಏನು ನನ್ನ ಬಜೆಟ್ ಏನು ಅನ್ನೋದನ್ನು ನೀವು ನೋಡ್ಕೊಂಡ್ರೆ ಒಂದು ಇವೆಂಟ್ ಪ್ಲಾನರ್ಗೆ ಏನೇನೆಲ್ಲ ಸರ್ವಿಸ್ ಕೊಡೋಕ್ಕಾಗತ್ತೆ ಅಂತ ಚಾಟ್ ಕೊಡೋಕ್ಕಾಗತ್ತೆ. ನೀವು ಅಷ್ಟೇ ಆಸ್ ಅನ್ ಇವೆಂಟ್ ಪ್ಲಾನರ್ ನೀವು ಒಂದು ಕ್ಲೈಂಟಿಗೆ ಕೇಳೋವಾಗ ಸುಮ್ಮನೆ ಒಂದಷ್ಟು ಫೋಟೋಸ್ ಕಳಿಸಿ ಸುಮ್ಮನೆ ಒಂದಷ್ಟು ರೇಟ್ ಹೇಳೋ ಬದಲು ಯು ಆಸ್ಕ್ ದೆಮ್ ವಾಟ್ ಡು ಯು ಹ್ಯಾವ್ ಇನ್ ಮೈಂಡ್, ಏನು ಬಜೆಟ್ ಸ್ಪೆಂಡ್ ಮಾಡೋಕ್ಕೆ ರೆಡಿ ಇದೆ. ಸಿ ಎಕ್ಸಾಕ್ಟ್ ಬಜೆಟ್ ಯಾರೂ ಹೇಳೋಕ್ಕಾಗಲ್ಲ, ಲೈಕ್ ಒಂದು ಆ ಕಡೆ ಈ ಕಡೆ ಆಗೇ ಆಗುತ್ತೆ, ಬಟ್ ಅಟ್ಲೀಸ್ಟ್ ಅಪ್ರಾಕ್ಸಿಮೇಟ್ ಹೇಳಿ ಅಂತ. ಇಟ್ಸ್ ಯೋರ್ ಡ್ಯೂಟಿ ಟು ಆಸ್ಕ್ your client what is a budget that they have in mind, and as a client ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅದು ನೋಡಪ್ಪ ನನಗೆ ಇಷ್ಟು ಬಜೆಟ್ ಇದೆ, ಇಷ್ಟರಲ್ಲಿ ಏನು ಮಾಡೋಕ್ಕಾಗುತ್ತೆ ಹೇಳು ಅಂತ ಕೇಳಬೇಕಾಗಿರೋದು ವೈಸ್ ವರ್ಸ ಡ್ಯೂಟೀಸ್ ಆಗಿರುತ್ತೆ. ಸೊ ದಿಸ್ ಇಸ್ ಮೈ ಥರ್ಡ್ ಟಿಪ್.
ಸೊ ಒಂದು ಇವೆಂಟ್ ಪ್ರಾಪರಾಗಿ ಸಕ್ಸಸ್ಫುಲ್ಲಾಗಿ ಆಗಬೇಕು ಅಂತ ಹೇಳಿದ್ರೆ ದೇರ್ ಆರ್ 100+ ಥಿಂಗ್ಸ್ ದಟ್ ಯು ಶುಡ್ ಕೀಪ್ ಇನ್ ಮೈಂಡ್. ಸೊ ಎಲ್ಲ ಟಿಪ್ಸು ನಾನು ಒಂದೇ ವಿಡಿಯೋದಲ್ಲಿ ಹೇಳಲ್ಲ. ಸೊ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವೀಡಿಯೋಸಲ್ಲಿ ಒಂದು 3-4 ಟಿಪ್ಸ್ ಕೊಡ್ತೀನಿ. ಬೇಸಿಕ್ ಟಿಪ್ಸಿಂದ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಇವಾಗ ಹೇಳಿದ್ದು ಬೇಸಿಕ್ ಮಿನಿಮಲ್ ಟಿಪ್ಸೇ ಇರ್ಬೋದು. ಸೊ ಆದರೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ಇನ್ನೂ ಸ್ಟ್ರಾಂಗ್ ಟಿಪ್ಸ್ ಹೇಳ್ತಾ ಹೋಗ್ತೀನಿ. ಸೊ ಆಲ್ರೆಡಿ ಇವೆಂಟ್ ಪ್ಲಾನರ್ಸ್ ಇರೋರಿಗೂ ಕೂಡ ಇದು ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ವೆಯ್ಟ್ ಮಾಡ್ತಾ ಇರಿ ಆ ವಿಡಿಯೋಗೋಸ್ಕರ. ಈ ವಿಡಿಯೋ ಫುಲ್ ನೋಡಿದ್ದಕ್ಕೆ ಥ್ಯಾಂಕ್ ಯು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ದೀರಾ, ನಮಗೆ ಲವ್ ಶೇರ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಥ್ಯಾಂಕ್ ಯು. ಯಾರ್ಯಾರು ನಮ್ಮನ್ನು ನೋಡಿ ಉರ್ಕೋತಾ ಇದ್ದೀರಾ ಅವರೆಲ್ಲರಿಗೂ ಥ್ಯಾಂಕ್ ಯು.